ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಗೋವಿಂದ ನಾಮದಲ್ಲಿ ಪ್ರತಿಧ್ವನಿಸಿದ ಮಧ್ಯಪ್ರದೇಶದ ಚಿತ್ರಕೂಟ ಪ್ರಾಂತ್ಯ. ಅತ್ಯದ್ಭುತವಾಗಿ ಟಿಟಿಡಿ ಆಧ್ವರ್ಯದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ. ತಿರುಮಲ ಕ್ಷೇತ್ರದಲ್ಲಿ ಘನವಾಗಿ ಅಧ್ಯಯನೋತ್ಸವಗಳು. ಶ್ರೀ ಮಲಯಪ್ಪ ಸ್ವಾಮಿಗೆ ಜಿಯರ್ಗಳಿಂದ ದಿವ್ಯ ಪ್ರಬಂಧ ಪಾರಾಯಣ. ಪ್ರಯಾಗ್ರಾಜ್ನಲ್ಲಿ ಭಕ್ತ ಜನ ರಂಜನೆಯೊಂದಿಗೆ ನೆರವೇರುತ್ತಿರುವ ಮಹಾಕುಂಭಮೇಳ. ಶ್ರೀವಾರಿ ನಮೂನಾ ಆಲಯದಲ್ಲಿ ಶ್ರೀ ವೆಂಕಟೇಶ್ವರನಿಗೆ ನಿತ್ಯ ಕೈಂಕರ್ಯಗಳು. ಮಧ್ಯಪ್ರದೇಶದ ಚಿತ್ರಕೂಟವು ಗೋವಿಂದ ನಾಮಸ್ಮರಣೆಯೊಂದಿಗೆ ಪ್ರತಿಧ್ವನಿಸುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಚಿತ್ರಕೂಟವು ಭಾರತ್ ಮಿಲಾಪ್ ಮಂದಿರದ ಸಮೀಪದಲ್ಲಿರುವ ಮಂದಾಕಿನಿ ನದಿ ತೀರದಲ್ಲಿ ಬುಧವಾರ ಬೆಳಗ್ಗೆ ಶ್ರೀ ಶ್ರೀನಿವಾಸ ಕಲ್ಯಾಣ ನಯನ ಮನೋಹರವಾಗಿ ಜರುಗಿತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಿರ್ವಹಿಸುತ್ತಿರುವ ಅತಿದೊಡ್ಡ ಆಧ್ಯಾತ್ಮಿಕ ಕ್ರತುವು ಮಹಾಕುಂಭಮೇಳವನ್ನು ಪುರಸ್ಕರಿಸಿ ಟಿಟಿಡಿ ಶ್ರೀವಾರಿ ನಮೂನಾ ಆಲಯವನ್ನು ಏರ್ಪಾಡು ಮಾಡಿ ಕುಂಭಮೇಳಕ್ಕೆ ಬರುವ ಭಕ್ತರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಭಾಗ್ಯ ಕಲ್ಪಿಸುತ್ತಿದೆ. ಈ ಮಹಾಕ್ರತುವುಗಳ ಅಂಗವಾಗಿ ಹಲವು ಪ್ರಾಂತ್ಯಗಳಲ್ಲಿ ಟಿಟಿಡಿ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ನಿರ್ವಹಿಸುತ್ತಿದೆ. ಈ ಸಂದರ್ಭವಾಗಿ ಬುಧವಾರ ಬೆಳಗ್ಗೆ ಪ್ರತ್ಯೇಕ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ಆಗಮೋಕ್ತವಾಗಿ ಷೋಡಶೋಪಚಾರಗಳೊಂದಿಗೆ ಸೇವೆ ಸಲ್ಲಿಸಿದರು. ನಂತರ ತಿರುಮಲ ಶ್ರೀವಾರಿ ಆಲಯದ ಪ್ರಧಾನ ಅರ್ಚಕರಾದ ಅರ್ಚಕಂ ಶ್ರೀ ವೇಣುಗೋಪಾಲ ದೀಕ್ಷಿತುಲು ನೇತೃತ್ವದಲ್ಲಿ ಶ್ರೀದೇವಿ ಭೂದೇವಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ವೇದಮಂತ್ರ ಮಂಗಳವಾದ್ಯಗಳ ನಡುವೆ ವೈಭವವಾಗಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಿದರು. ಭಕ್ತರು ಶ್ರದ್ಧಾಭಕ್ತಿಯಿಂದ ಕಲ್ಯಾಣವನ್ನು ವೀಕ್ಷಿಸಿ ತೀರ್ಥಪ್ರಸಾದ ಸ್ವೀಕರಿಸಿದರು. ತಿರುಮಲ ಶ್ರೀವಾರಿ ಆಲಯದಲ್ಲಿ ಅಧ್ಯಯನೋತ್ಸವಗಳು ಅತ್ಯಂತ ವೈಭವದಿಂದ ನಡೆಯುತ್ತಿದೆ. ಅಧ್ಯಯನೋತ್ಸವಗಳ ಅಂಗವಾಗಿ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಮೊದಲಿಗೆ ಬರುವ 11 ದಿನಗಳ ಕಾಲ ಪಗಲ್ಪತ್ತು ಉತ್ಸವಗಳು, ನಂತರದ 10 ದಿನಗಳು ರಾಪತ್ತು ಉತ್ಸವಗಳೆಂದು ನಿರ್ವಹಿಸುವರು. ಈ ಸಂದರ್ಭವಾಗಿ ಮಂಗಳವಾರ ಸಾಯಂಕಾಲ ಶ್ರೀವಾರಿ ಆಲಯದಲ್ಲಿರುವ ರಂಗನಾಯಕ ಮಂಟಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ದೊಡ್ಡ ಶೇಷವಾಹನದಲ್ಲಿ ಆಸೀನಗೊಳಿಸಿದರು. ಪಕ್ಕದಲ್ಲಿ ವಿಶ್ವಕ್ಸೇನರನ್ನು, ಶ್ರೀ ಭಗವದ್ ರಾಮಾನುಜಾಚಾರ್ಯರನ್ನು ಆಸೀನಗೊಳಿಸಿದರು. ಆನಂತರ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಶ್ರೀ ವೈಷ್ಣವರು, ಆಚಾರ್ಯ ಪುರುಷರು ತಿರುವರಂಗ ಅಮುದನಾಥ್ ರಚಿಸಿದ ರಾಮಾನುಜ ನೂಟ್ರಂದಾದಿ ಎಂಬ ದಿವ್ಯ ಪ್ರಬಂಧವನ್ನು ಪಾರಾಯಣ ಮಾಡಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ
ಮಹಾಕುಂಭಮೇಳವು ಅತ್ಯಂತ ವೈಭವಯುತವಾಗಿ ನಡೆಯುತ್ತಿದೆ. ಮಹಾಕುಂಭಮೇಳದ ಭಕ್ತರಿಗೆ ಶ್ರೀ ವೆಂಕಟೇಶ್ವರನ ದರ್ಶನ ಭಾಗ್ಯ ಕಲ್ಪಿಸುವುದಕ್ಕಾಗಿ ಪ್ರಯಾಗ್ರಾಜ್ನಲ್ಲಿ ಏರ್ಪಾಡು ಮಾಡಿದ ಶ್ರೀ ವೆಂಕಟೇಶ್ವರ ನಮೂನಾ ಆಲಯದಲ್ಲಿ ಶ್ರೀವಾರಿ ನಿತ್ಯ ಸೇವೆಗಳೊಂದಿಗೆ ವಿಶೇಷ ಉತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಮಂಗಳವಾರ ಬೆಳಗ್ಗೆ ನಿತ್ಯ ಸೇವೆಗಳ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಸುಪ್ರಭಾತ, ತೋಮಾಲೆ, ಅರ್ಚನಾದಿ ಕೈಂಕರ್ಯಗಳನ್ನು ವೈಖಾನಸ ಆಗಮೋಕ್ತವಾಗಿ ನಿರ್ವಹಿಸಿದರು. ಭಕ್ತರು ಶ್ರದ್ಧಾಭಕ್ತಿಯಿಂದ ಸ್ವಾಮಿಯವರ ಸೇವೆಗಳಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಹಾಗೆಯೇ ಮಂಗಳವಾರ ಸಂಜೆ 6ನೇ ಸೆಕ್ಟರ್ನಲ್ಲಿ ಟಿಟಿಡಿ ಏರ್ಪಾಡು ಮಾಡಿರುವ ನಮೂನಾ ಆಲಯದಲ್ಲಿ ಊಂಜಲ್ ಸೇವೆ ಜರುಗಿತು. ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಅರ್ಚಕರು ಬಂಗಾರದ ಆಭರಣಗಳು, ಸುಗಂಧ ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಊಂಜಲ್ ಸೇವೆಯನ್ನು ನೆರವೇರಿಸಿದರು. ಮಹಾಕುಂಭಮೇಳದ ಭಕ್ತರು ಈ ಊಂಜಲ್ ಸೇವೆಯಲ್ಲಿ ದೇವರನ್ನು ದರ್ಶಿಸಿ ಭಕ್ತಿ ಪರವಶರಾದರು. ಹಾಗೆಯೇ ಸಕಲ ಮನುಕುಲದ ಶಾಂತಿ ಸೌಭಾಗ್ಯವನ್ನು ಕೋರುತ್ತಾ ತಿರುಮಲ ತಿರುಪತಿ ದೇವಸ್ಥಾನಂ ಚತುರ್ವೇದ ಹವನವನ್ನು ವಿಶೇಷವಾಗಿ ನಿರ್ವಹಿಸಿತು. ಈ ಸಂದರ್ಭವಾಗಿ ಮಂಗಳವಾರ ಸಂಜೆ ಚತುರ್ವೇದ ಹವನಕ್ಕೆ ವಿನಿಯೋಗಿಸುವ ದ್ರವ್ಯಗಳನ್ನು ಸ್ವಾಮಿಯವರ ಪಾದಗಳ ಬಳಿ ಇಟ್ಟು ಪೂಜಿಸಿ ಸ್ವಾಮಿಯ ಅನುಜ್ಞವನ್ನು ಪಡೆದರು. ಆನಂತರ ಶ್ರೀವಾರಿ ಆಲಯದ ಪ್ರಧಾನ ಅರ್ಚಕರಾದ ಅರ್ಚಕಂ ವೇಣುಗೋಪಾಲ ದೀಕ್ಷಿತುಲು ಆಧ್ವರ್ಯದಲ್ಲಿ ಅಗ್ನಿ ಪ್ರತಿಷ್ಠೆ, ದೇವತಾ ಹೋಮ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿ ಚತುರ್ವೇದ ಹವನವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿ ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, 8 ಏಳನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಬಂಟನಾಗಿ ಬಂದೆನೋ ರಂಗಶಾಹಿ. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಕರ್ನಾಟಕದ ಮೇಲುಕೋಟೆ ಶ್ರೀ ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾದ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಾಜಿಯರ್ ಸ್ವಾಮಿಗಳು ಶ್ರೀವಾರಿಯ ದರ್ಶನಕ್ಕೆ ತಿರುಮಲಕ್ಕೆ ತೆರಳಿದರು. ಆಲಯದ ಬಳಿ ಬಂದ ಶ್ರೀಗಳನ್ನು ಆಲಯದ ಅಧಿಕಾರಿಗಳು ಆಲಯದ ಮರ್ಯಾದೆಗಳೊಂದಿಗೆ ಸ್ವಾಗತಿಸಿ ಸ್ವಾಮಿಯ ದರ್ಶನದ ಏರ್ಪಾಡು ಮಾಡಿದರು. ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ, ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ, ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ, ಇಲ್ಲೇ ಬಾರೆ ಗೆಜ್ಜೆ ಘಿಲ್ಲೆನುತ, ಕರುಣಾಸಾಗರ ಹರಿತರುಣಿಯನಿ, ಕರುಣಾಸಾಗರ ಹರಿತರುಣಿಯನಿ, ಕೋಟಿ ತರಣಿ ಕಿರಣ ರತ್ನಾಭರಣ ಬಿಟ್ಟು
ಮಣಿಕೌಸ್ತುಭ ವಕ್ಷಸ್ಥಳದಲ್ಲಿ ಧೊಳೆಯುವ ಮಣಿಕೌಸ್ತುಭ ವಕ್ಷಸ್ಥಳದಲ್ಲಿ ಧೊಳೆಯುವ ಸುಪರ್ಣ ವಾಹನ ಲಕ್ಷ್ಮೀ ಶರಣು ವಂದಿತಳೆ. ನಿಲ್ಲೆ 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 ಕೊಲ್ಲಾಪುರ ದೇವಿ, ಇಲ್ಲೇ ಬಾರೇ ಗೆಜ್ಜೆ ಗಿಲ್ಲೆನುತ್ತಾ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಸಪ್ತಗಿರಿನಾಥನಾದಂತಹ ಶ್ರೀನಿವಾಸನ ದಿವ್ಯವಾದಂತಹ ದರ್ಶನ ಮಾಡಿದ ಮೇಲೆ ಮಾತಾಡಲಿಕ್ಕೆ ಏನು ಇರೋದಿಲ್ಲ. ಇಡೀ ಜಗತ್ತಿನ ಎಲ್ಲ ಭಕ್ತರನ್ನು, ಲಕ್ಷಾವಧಿ ಭಕ್ತರನ್ನು ತನ್ನ ಕಡೆಗೆ ಆಕರ್ಷಿಸಿಕೊಂಡು ಅವರೆಲ್ಲರಿಗೂ ಅನುಗ್ರಹ ಮಾಡ್ತಾ ಇರುವಂಥ ಸಪ್ತಗಿರಿನಾಥ ಶ್ರೀನಿವಾಸ ಇವತ್ತು ನಮ್ಮ ಯತಿರಾಜ ಮಠಕ್ಕೆ ಪರಮಾನುಗ್ರಹ ಮಾಡಿದ್ದಾನೆ. ಈ ಅನುಗ್ರಹ, ಈ ಆಶೀರ್ವಾದ, ಈ ಸನ್ಮಾನ ಎಲ್ಲ ನಮ್ಮ ಸ್ಥಾಪನಾಚಾರ್ಯರಾದಂತಹ ಜಗದಾಚಾರ್ಯರಾದಂತಹ ಸ್ವಾಮಿ ರಾಮಾನುಜರಿಗೆ ಮತ್ತು ಅಲ್ಲಿಂದ ಪ್ರಾರಂಭವಾದಂತಹ 40 ಯತಿಶ್ರೇಷ್ಠರಿಗೆ ಇದು ತಲುಪುತ್ತೆ. ನಾನು ನೆಪ ಮಾತ್ರ. ಇಲ್ಲಿನ ಅಧಿಕಾರಿಗಳೆಲ್ಲ ತುಂಬ ಶ್ರದ್ಧೆಯಿಂದ, ಪ್ರೀತಿಯಿಂದ ನಮ್ಮ ಜೊತೆ ಇದ್ದು ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಂಥ 500 ಭಕ್ತಾದಿಗಳಿಗೆ ತುಂಬ ಒಳ್ಳೆಯ ದರ್ಶನವನ್ನು ಮಾಡಿಸಿದ್ದಾರೆ. ನಮ್ಮ ಚೌಧರಿ ಸಾಹೇಬವರು ಹೊಸದಾಗಿ ಇಲ್ಲಿಗೆ ಬಂದು ತುಂಬ ಒಳ್ಳೊಳ್ಳೆಯ ಕೆಲಸಗಳನ್ನೆಲ್ಲ ಮುಂದುವರಿಸ್ತಾ ಇದ್ದಾರೆ. ಇಂಥವರೆಲ್ಲ ಇದ್ದರೆ ಈ ಕ್ಷೇತ್ರ ಇನ್ನೂ ಒಳ್ಳೆ ಬೆಳಗುತ್ತೆ. SVBC ಚಾನಲ್ ಸಹ ಜಗತ್ತಿನ ಎಲ್ಲ ಕಡೆ ಈ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಈ ಎಲ್ಲ ಭಕ್ತಾದಿಗಳಿಗೆ ಶ್ರೀನಿವಾಸನ ಪರಮಾನುಗ್ರಹ ನಿರಂತರವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇವತ್ತಿನ ದಿನ ಮೇಲುಕೋಟೆಯ ಯತಿರಾಜ ಮಠದ ಮಹಾಸ್ವಾಮಿಗಳ ಒಂದು ದೇವಸ್ಥಾನದ ಮರ್ಯಾದೆ ಇವತ್ತು ಬಹಳ ವಿಶೇಷ ವೈಭವದಿಂದ ಇವತ್ತಿನ ಒಂದು ಮರ್ಯಾದೆ, ದೇವಸ್ಥಾನದ ಮರ್ಯಾದೆ ನಡೆದಿದೆ. ನಮ್ಮ ತಿರುಮಲ ತಿರುಪತಿ ದೇವಸ್ಥಾನದ ಅಡಿಷನಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತಹ ಶ್ರೀ ವೆಂಕಯ್ಯ ಚೌಧರಿ ತಾವು ಸ್ವತಃ ತಾವೇ ಇದ್ದು ಶ್ರೀಗಳನ್ನ ಬರಮಾಡಿಕೊಂಡು ದರ್ಶನದ ವ್ಯವಸ್ಥೆ ಮಾಡಿದ್ದಾರೆ. ಅವರುಗಳು ಕೂಡ ವಿಶೇಷ ಅಭಿನಂದನೆ ಹೇಳ್ತಾ, ಸಮಸ್ತ ಭಕ್ತರು ಕೂಡ ಬಹಳ ವಿಶೇಷ ಸಂತೋಷವನ್ನು ಪಟ್ಟಿದ್ದಾರೆ. ನಮ್ಮ SVBC ವಾಹಿನಿಯ ಮೂಲಕ ಏನು ಭಕ್ತ ಪ್ರಚಾರ ನಡೀತಿದೆ ಅದು ಎಲ್ಲ ಭಕ್ತಾದಿಗಳನ್ನ ತಲುಪಿ ನಮ್ಮ ಧರ್ಮ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಇತ್ತೀಚೆಗೆ ನನ್ನ ಸ್ನೇಹಿತರಾದ ವರ್ಧಮಾನ್ ಜೈನ್ ಅವರು ತಿರುಮಲ ತಿರುಪತಿಯ ಒಂದು ದೇವಸ್ಥಾನಕ್ಕೆ 6 ಕೋಟಿಗಳ ದೇಣಿಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ವಿಶೇಷ 5 ಕೋಟಿಗಳನ್ನ SVBC ಒಂದು ಚಾನಲ್ನ ಒಂದು ಅಭಿವೃದ್ಧಿಗಾಗಿ ಈ ಒಂದು ದೇಣಿಗೆಯನ್ನು ನೀಡಿದ್ದಾರೆ. ಅದು ಎಲ್ಲ ವರ್ಗದ ಜನಗಳಿಗೆ ಕೂಡ ನಮ್ಮ ಒಂದು ಧರ್ಮ ಪ್ರಚಾರವನ್ನು ನಡೆಸಿ SVBC ಮೂಲಕ ಎಲ್ಲರೂ ಕೂಡ ಒಂದು ಭಗವಂತ ಅನುಗ್ರಹ ಆಗಲಿ ಅಂತ ಕೇಳ್ತಾ ನನ್ನ ಮಾತುಗಳನ್ನ ಶ್ರೀ ಕೃಷ್ಣಾರ್ಪಣ. ಓಂ ನಮೋ ವೆಂಕಟೇಶಾಯ. ಬೆಂಗಳೂರಿನ HSR ಬಡಾವಣೆಯ ವಂಗನಹಳ್ಳಿಯಲ್ಲಿರುವ ಶ್ರೀ ಬಸವೇಶ್ವರ ಗಾಯತ್ರಿ ದೇವಾಲಯದ 12ನೇ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನಡೆಯಿತು. ಈ ಪ್ರಯುಕ್ತ ಆಲಯದಲ್ಲಿ ವಿಜೃಂಭಣೆಯಿಂದ ಆಶ್ಲೇಷ ಬಲಿ, ನಾಗತನು ತರ್ಪಣ, ನಾಗದರ್ಶನ ಕಾರ್ಯಕ್ರಮಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ನಂತರ ಆಲಯದಲ್ಲಿರುವ ಮೂಲ ವಿಗ್ರಹವಾದ ಗಣಪತಿಗೆ ಬಂಗಾರದ ಕವಚವನ್ನು ತೊಡಿಸಿದರು. ಹಾಗೆಯೇ ಶ್ರೀ ಗಾಯತ್ರಿ ದೇವಿಗೆ ಹಾಗೂ ಬಸವೇಶ್ವರರಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ಪೂಜೆಗಳಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ದೇವರುಗಳನ್ನು ದರ್ಶಿಸಿ ಪುನೀತರಾದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಓಂ ನಮೋ ವೆಂಕಟೇಶಾಯ. ಆತ್ಮೀಯರೇ, ಬೆಂಗಳೂರಿನ HSR ಲೇಔಟಿನಲ್ಲಿರ್ತಕ್ಕಂಥ ವಿಶೇಷವಾದಂತಹ ಬಸವೇಶ್ವರ ಗಾಯತ್ರಿ ಮಂದಿರದಲ್ಲಿ 12ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ 19ನೇ ತಾರೀಕಿನಿಂದ ಆರಂಭಿಸಿ 23ನೇ ತಾರೀಕಿನವರೆಗೆ ವಿಶೇಷವಾದಂತಹ ವೈದಿಕ ಕಾರ್ಯಕ್ರಮಗಳು ಜರುಗ್ತಾ ಇದೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಸಹಿತವಾಗಿ ವಾರ್ಷಿಕೋತ್ಸವವನ್ನು ಮಾಡ್ತಾರೆ. ಆದರೆ ಈ ವರ್ಷದಲ್ಲಿ ವಿಶೇಷವಾಗಿ 19ನೇ ತಾರೀಕಿಗೆ ಆರಂಭವಾಗಿದೆ, 23ನೇ ತಾರೀಕಿಗೆ ಮುಕ್ತಾಯವಾಗ್ತಾ ಇದೆ. ಮಹಾಗಣಪತಿಯ ಪ್ರೀತ್ಯರ್ಥವಾಗಿ ಮಹಾಗಣಪತಿ ಹೋಮ, ನಾಗದೇವರ ಪ್ರೀತ್ಯರ್ಥವಾಗಿ ನಾಗಶಾಂತಿ ಆಶ್ಲೇಷಾಬಲಿ, ಸರ್ಪಸೂಕ್ತ ಜಪ, ಸರ್ಪಸೂಕ್ತ ಹವನ, ನಾಗಮೂಲ ಮಂತ್ರ ಜಪ ಇತ್ಯಾದಿಗಳು, ಆಂಜನೇಯನ ಪ್ರೀತಿಗಾಗಿ ಆಂಜನೇಯನ ಮೂಲಮಂತ್ರ ಹೋಮ, ಲಕ್ಷ್ಮೀ ನರಸಿಂಹದೇವರ ಪ್ರೀತಿಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂಲಮಂತ್ರ ಹೋಮ, ಜೊತೆಯಲ್ಲಿ ಗಾಯತ್ರಿ ದೇವಿಯ ಪ್ರೀತಿಗಾಗಿ ಗಾಯತ್ರಿ ಹವನ, ವಿಶೇಷವಾಗಿ ಉಮಾಮಹೇಶ್ವರರ ಪ್ರೀತಿಗಾಗಿ ಅದ್ಭುತವಾಗಿರತಕ್ಕಂತಹ ಉಮಾಮಹೇಶ್ವರ ಪೂಜೆ, ರುದ್ರಪಾರಾಯಣ ಅಥವಾ ರುದ್ರಹೋಮ, ಜೊತೆಯಲ್ಲಿ ನಾಗದೇವತಾ ಪ್ರೀತಿಗಾಗಿ ನಾಗದರ್ಶನ, ನಾಗನಿಗೆ ತನು ಪೂಜೆ, ಇದೆಲ್ಲದರ ಜೊತೆಯಲ್ಲಿ 1008 ಕಲಶಗಳಿಂದ ಕುಂಭಾಭಿಷೇಕ. ಈಗಾಗಲೇ ಗಣಪತಿಗೆ ಕುಂಭಾಭಿಷೇಕವನ್ನು ಮಾಡಿದ್ದಾಗಿದೆ. ಶಿವನಿಗೆ 1008 ಕಲಶದಿಂದ ಹರಿಹರದಪುರದ ಸ್ವಯಂ ಪ್ರಕಾಶದ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರಿಂದ ವಿಶೇಷವಾಗಿ 1008 ಕುಂಭಾಭಿಷೇಕ. ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಈ ಜರುಗುವಂತಹ ಎಲ್ಲ ಕಾರ್ಯಕ್ರಮಗಳು ಸಹಿತವಾಗಿ ಲೋಕ ಕಲ್ಯಾಣಾರ್ಥವಾಗಿ ಭಕ್ತರ ಅಭೀಷ್ಟ ನೆರವೇರಿಸುವುದಕ್ಕಾಗಿ ವಿಶೇಷವಾಗಿ ಇಲ್ಲಿಯ ವೈದಿಕ ಶಿರೋಮಣಿಯಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಉಪಾಧ್ಯರವರು ನಡೆಸ್ತಾ ಇದ್ದಾರೆ. ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಇದೊಂದು ಟ್ರಸ್ಟು. ಈ ಟ್ರಸ್ಟಿನ ಮೂಲಕವಾಗಿ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ದೇವರಿಗಳಿಗೂ ಸಹಿತವಾಗಿ ವಿಶೇಷವಂತಹ ಪೂಜೆ, ಜೊತೆಯಲ್ಲಿ ಬಂದಂತಹ ಭಕ್ತಾದಿಗಳಿಗೆ ದಾಸೋಹ, ಅನ್ನದಾನ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ನಡೆದು ಎಲ್ಲರ ಮನಸ್ಸನ್ನು ತಣಿಸಿರುವಂತಹ ವಿಶೇಷವಾದಂತಹ ಕಾರ್ಯಕ್ರಮವಾಗಿದೆ. ತಾವು ಸಹಿತವಾಗಿ ಅಲ್ಲಿಂದಲೇ ದರ್ಶನವನ್ನು ಮಾಡಿಕೊಳ್ಳಿ, ನಿಮ್ಮೆಲ್ಲರ ಕಷ್ಟವನ್ನು ಪೂರೈಸಿಕೊಳ್ಳಿ. ಬೆಂಗಳೂರಿನ ಚನ್ನಮ್ಮನಕೆರೆ ಅಚ್ಚುಕಟ್ಟಿನಲ್ಲಿರುವ ಭುವನಗಿರಿ ಆಶ್ರಮದಲ್ಲಿ ಶ್ರೀ ಗೋಪಾಲದಾಸರ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ಶ್ರೀ ಗೋಪಾಲದಾಸರ ಚಿತ್ರಪಟವನ್ನು ರಥದಲ್ಲಿರಿಸಿ ಪೂಜೆ ಸಲ್ಲಿಸಿ ರಥೋತ್ಸವವನ್ನು ನೆರವೇರಿಸಲಾಯಿತು. ನೆರೆದ ಭಕ್ತರೆಲ್ಲರೂ ಗೋಪಾಲದಾಸರು ರಚಿಸಿದ ಗೀತೆಗಳನ್ನು ಶ್ರದ್ಧೆಯಿಂದ ಹಾಡಿದರು.
ಅಂಜನಿ ಸುತನು ವೀಳ್ಯದೆಲೆ ಅರ್ಚನೆಯೊಂದಿಗೆ ಭಕ್ತರನ್ನು ದಿವ್ಯವಾಗಿ ಅನುಗ್ರಹಿಸಿದನು. ಭದ್ರಾಚಲಂನಲ್ಲಿ ನೆಲೆಸಿರುವ ಶ್ರೀ ದಾಸಾಂಜನೇಯ ಸ್ವಾಮಿಯವರ ಆಲಯದಲ್ಲಿ ವೀಳ್ಯದೆಲೆ ಪೂಜೆ ಘನವಾಗಿ ಜರುಗಿತು. ಅಂಜನಿ ಸುತನಿಗೆ ಅರ್ಚಕರು ಪ್ರಾತಃ ಕಾಲ ಅಭಿಷೇಕ ಆರಾಧನೆಗಳನ್ನು ಪೂರ್ಣಗೊಳಿಸಿ ಪುಷ್ಪಮಾಲೆಗಳೊಂದಿಗೆ ಸುಂದರವಾಗಿ ಅಲಂಕರಿಸಿದರು. ಆನಂತರ ಹನುಮಾನ್ ಚಾಲೀಸ್ ಪಠಣ ಮಾಡಿದ ಅರ್ಚಕರು ದಾಸಾಂಜನೇಯನಿಗೆ ವೀಳ್ಯದೆಲೆ ಪೂಜೆಯನ್ನು ನಿರ್ವಹಿಸಿ ನಿವೇದನೆ ಆರತಿಯನ್ನು ಸಮರ್ಪಿಸಿದರು. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಪವಮಾನ 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 ಜಗದ ಪ್ರಾಣ. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಸಮೀಪದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬುಧವಾರ ಗೋಪಾಲದಾಸರ ಆರಾಧನಾ ಮಹೋತ್ಸವ ವೈಭವದಿಂದ ನಡೆಯಿತು. ಕರ್ನಾಟಕದ ಹರಿದಾಸರಲ್ಲಿ ದಾಸಶ್ರೇಷ್ಠರಾಗಿ ಗೋಪಾಲದಾಸರು ಖ್ಯಾತಿ ಗಳಿಸಿದವರು. ಈ ಸಂದರ್ಭವಾಗಿ ಮಠದ ಪ್ರಾಂಗಣದಲ್ಲಿ ಗೋಪಾಲದಾಸರಿಗೆ ಪ್ರತ್ಯೇಕ ಅರ್ಚನೆಗಳು ನೆರವೇರಿದವು. ನಂತರ ಗೋಪಾಲದಾಸರ ಚಿತ್ರಪಟವನ್ನು ರಥದಲ್ಲಿರಿಸಿ ಮಠದ ಪ್ರಾಂಗಣದಲ್ಲಿ ರಥೋತ್ಸವ ನಿರ್ವಹಿಸಿದರು. ಈ ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಲಯಕಾರನಾದ ಪರಮೇಶ್ವರನ ಕಾಲ ಸ್ವರೂಪವೇ ಶ್ರೀ ಕಾಲಭೈರವನ ಅವತಾರದ ವಿಶೇಷ. ಮಹೋಗ್ರ ಮೂರ್ತಿಯಾಗಿ ಅಭಿವರ್ಣಿಸುವ ಕಾಲಭೈರವನ ಆರಾಧನೆಯು ಸರ್ವಗ್ರಹ ದೃಷ್ಟಿಪೀಡೆ ನಿವಾರಣೆಯಾಗುವುದು ಎಂಬುದು ಐತಿಹ್ಯ. ಅದರಲ್ಲೂ ವಿಶೇಷವಾದ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿಸಿರುವ ಶ್ರೀ ಕಾಳಹಸ್ತೀಶ್ವರನ ಸನ್ನಿಧಿಯಲ್ಲಿ ಕಾಲಭೈರವನ ದರ್ಶನವು ಭಕ್ತರಿಗೆ ಸರ್ವಶುಭಕರ. ಶ್ರೀ ಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರನ ಆಲಯ ಪ್ರಾಂಗಣದಲ್ಲಿ ಕಾಲಭೈರವನ ಆರಾಧನೆ ಸಂಪ್ರದಾಯಬದ್ಧವಾಗಿ ಜರುಗಿತು. ಮೊದಲಿಗೆ ಅರ್ಚಕರು ಗಣಪತಿ ಪ್ರಾರ್ಥನೆ ಮಾಡಿ ಆನಂತರ ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿ ಪಂಚಾಮೃತಗಳು, ಹಣ್ಣಿನ ರಸ, ವಿಭೂತಿ, ಚಂದನದಂತಹ ಮಂಗಳ ದ್ರವ್ಯಗಳೊಂದಿಗೆ ಮಂಗಳ ಮೂರ್ತಿಗೆ ಅಭಿಷೇಕೋತ್ಸವವನ್ನು ವೈಭವವಾಗಿ ನಿರ್ವಹಿಸಿದರು. ಆನಂತರ ಅಲಂಕಾರವನ್ನು ಪೂರ್ಣಗೊಳಿಸಿ ನಿಂಬೆಹಣ್ಣಿನ ಹಾರ, ನಿವೇದನೆ, ನೀರಾಜನ ಸಮರ್ಪಿಸಿ ಭಕ್ತರಿಗೆ ದರ್ಶನ ಕಲ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಮುಳಬಾಗ್ಲು ನಗರದಲ್ಲಿ ನೆಲೆಸಿರುವ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಆಲಯದಲ್ಲಿರುವ ಅಗಸ್ತೇಶ್ವರ, ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣ ವೆಂಕಟೇಶ್ವರ, ಪಾರ್ವತಿದೇವಿ ಮತ್ತು ಗಣಪತಿ ದೇವರುಗಳಿಗೆ ಫಲ ಪಂಚಾಮೃತ ಅಭಿಷೇಕವನ್ನು ವೈಭವದಿಂದ ನಿರ್ವಹಿಸಲಾಯಿತು. ನಂತರ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಆಚರಿಸಲಾಯಿತು. ತರುವಾಯ ಸಕಲ ವಸ್ತ್ರಾಭರಣಗಳು, ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಅಕ್ಷತಾರ್ಚನೆ, ಕುಂಕುಮಾರ್ಚನೆಗಳನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು.
ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿ ನೆಲೆಸಿರುವ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರದಂದು ವಿಶೇಷ ಪೂಜೆ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಸ್ವಾಮಿಯನ್ನು ವಿಶೇಷ ಚಂದನ, ಆಭರಣಗಳು ಮತ್ತು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಲಾಯಿತು. ನಂತರ ಸ್ವಾಮಿಯವರಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಂಗಳಾರತಿ ಬೆಳಗಿದರು. ತದನಂತರ ಭಕ್ತರು ತೀರ್ಥ ಪ್ರಸಾದ ಪಡೆದು ಧನ್ಯರಾದರು. ಹೊಸಪೇಟೆ ಹತ್ತಿರದಲ್ಲಿರುವ ಶ್ರೀ ಕ್ಷೇತ್ರ ಹಂಪಿಯಲ್ಲಿ ಶ್ರೀ ಶ್ರೀ ನರಹರಿ ತೀರ್ಥರ ಆರಾಧನಾ ಮಹೋತ್ಸವ ವೈಭವದಿಂದ ನಡೆಯಿತು. ತುಂಗಭದ್ರಾ ತಟದಲ್ಲಿರುವ ಸುಂದರ ರಮಣೀಯ ಪರಮ ಪುಣ್ಯ ಕ್ಷೇತ್ರದಲ್ಲಿ ಶ್ರೀ ಶ್ರೀ ನರಹರಿ ತೀರ್ಥರ ಮಧ್ಯಾರಾಧನೆ ಪ್ರಯುಕ್ತ ಪ್ರಾತಃ ಕಾಲದಲ್ಲಿ ಪಾರಾಯಣ, ಪುನಶ್ಚರಣೆ, ಭಜನೆ ಜರುಗಿದವು. ಶ್ರೀ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸಂಸ್ಥಾನ ಪೂಜೆ ನೆರವೇರಿಸಿದರು. ನಂತರ ಶ್ರೀ ನರಹರಿ ತೀರ್ಥರ ಮೂಲ ಬೃಂದಾವನಕ್ಕೆ ಫಲ ಪಂಚಾಮೃತಾಭಿಷೇಕ ಪೂಜೆ ಸಲ್ಲಿಸಿ ವಿಶೇಷ ಅಲಂಕಾರ ಮಾಡಲಾಯಿತು. ತರುವಾಯ ಮಹಾಮಂಗಳಾರತಿ, ನೈವೇದ್ಯ, ಹಸ್ತೋದಕ, ಅಲಂಕಾರ ನೆರವೇರಿಸಿದರು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಭಕ್ತರು ಆರಾಧನೆಯ ವೈಭವವನ್ನು ಕಣ್ತುಂಬಿಕೊಂಡು ಪ್ರಸಾದ ಸ್ವೀಕರಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದು ಕೃತಾರ್ಥರಾದರು. ಕಿಲ್ವೆಲೂರು ಅನಂತೇಶ್ವರ ದೇವಾಲಯದ ಮಹಾಕುಂಭಾಭಿಷೇಕವು 42 ವರ್ಷಗಳ ನಂತರ ನಡೆಯಿತು. ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಒಡೆತನದ ಪ್ರಾಚೀನ ಅರಳ್ಮಿಗು ಶ್ರೀ ಅಭಿರಾಮಿ ಅಮ್ಮನ ಸಮೇತ ಅನಂತೇಶ್ವರ ದೇವಸ್ಥಾನವು ನಾಗಪಟ್ಟಣಂ ಜಿಲ್ಲೆಯ ಕಿಲ್ವೆಲೂರಿನ ಮೇಳ ಅಗ್ರಹಾರಂ ಪ್ರದೇಶದಲ್ಲಿದೆ. ಈ ದೇವಾಲಯದ ಕುಂಭಾಭಿಷೇಕ ಸಮಾರಂಭವು 42 ವರ್ಷಗಳ ನಂತರ ನಡೆಯಿತು. ಗಣಪತಿ ಹೋಮದೊಂದಿಗೆ ಕುಂಭಾಭಿಷೇಕ ಸಮಾರಂಭ ಪ್ರಾರಂಭವಾಯಿತು. ಇದಾದ ನಂತರ ಗಣಪತಿ ಹೋಮ, ವಾಸ್ತುಶಾಂತಿ, ಪೂರ್ಣಾಹುತಿ ನೆರವೇರಿಸಲಾಯಿತು ಮತ್ತು ಮೊದಲ ಯಾಗಶಾಲೆ ಪೂಜೆಗಳು ಪೂರ್ಣಗೊಂಡವು ಮತ್ತು ದೀಪಾರಾಧನೆ ನಡೆಯಿತು. ಇಂದು ಯಾಗಶಾಲೆ ಪೂಜೆಗಳು 4ನೇ ಅವಧಿ ಪೂರ್ಣಗೊಂಡಿತು ಮತ್ತು ಪೂರ್ಣಾಹುತಿ, ಮಹಾ ದೀಪಾರಾಧನೆ ನಡೆಯಿತು. ಶುಭ ವಾದ್ಯಗಳ ನಾದದೊಂದಿಗೆ ಮೆರವಣಿಗೆ ಮುಂದುವರಿಯಿತು. ತರುವಾಯ ಶಿವಾಚಾರ್ಯರು ಪವಿತ್ರ ಪೀಠವನ್ನು ಹೊತ್ತುಕೊಂಡು ಆಗಮಿಸಿದರು. ವೇದ ಮಂತ್ರಗಳನ್ನು ಪಠಿಸಿ ದೇವಾಲಯದ ಕಲಶಗಳಿಗೆ ಪವಿತ್ರ ಜಲದಿಂದ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ಭಕ್ತರ ಮೇಲೆ ಪವಿತ್ರ ಜಲವನ್ನು ಪ್ರೋಕ್ಷಣೆ ಮಾಡಿದರು. ಮಹಾದೀಪ ಭರತನಾಟ್ಯವನ್ನು ಪ್ರದರ್ಶಿಸಲಾಯಿತು. ನಂತರ ಅಭಿರಾಮಿ ಅಮ್ಮನ ಸಮೇತ ಅನಂತೇಶ್ವರರಿಗೆ ವಿಶೇಷ ಅಭಿಷೇಕವನ್ನು ಮಾಡಲಾಯಿತು. ಸುತ್ತಮುತ್ತಲಿನ ಪ್ರದೇಶಗಳಿಂದ ಬಂದ ಅಪಾರ ಸಂಖ್ಯೆಯ ಭಕ್ತರು ಇದರಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದಾಶ್ರಮದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಯವರು ಲೋಕ ಕಲ್ಯಾಣಾರ್ಥವಾಗಿ 53 ದಿನಗಳ ದತ್ತ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ಯಾತ್ರೆಯ ಅಂಗವಾಗಿ ಆಂಧ್ರಪ್ರದೇಶ ರಾಜ್ಯದ ಕೃಷ್ಣಾ ಜಿಲ್ಲೆಯ ಮಂಗಿನಪುಡಿಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಶಾಖಾ ಮಠದಲ್ಲಿ ವಿಶೇಷ ಹೋಮ, ಅಭಿಷೇಕಾದಿ ಪೂಜೆಗಳು ಜರುಗಿದವು. ಮೊದಲಿಗೆ ಮಠಕ್ಕೆ ಆಗಮಿಸಿದ ಪರಮಪೂಜ್ಯರನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ನಂತರ ಶ್ರೀಗಳು ನಗರೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ತರುವಾಯ ಗರ್ಭಾಲಯದಲ್ಲಿರುವ ಅನಘದೇವಿ ಸಮೇತ ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಹಾಗೂ ಪರಿವಾರ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ದತ್ತ ವಿಜಯಾನಂದ ಶ್ರೀಪಾದಂಗಳವರು ಶ್ರೀಚಕ್ರ ಪೂಜೆಯನ್ನು ನಿರ್ವಹಿಸಿದರು. ತರುವಾಯ ಪರಮಪೂಜ್ಯರು ನೆರೆದಿದ್ದ ಭಕ್ತರಿಗೆ ಆಶೀರ್ವಾದ ಮಾಡಿದರು.
ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಮುಗಳೂರು ಶ್ರೀ ಬೇಟೆ ವೆಂಕಟೇಶ್ವರ ದೇವಾಲಯದಲ್ಲಿ ಸ್ವಾಮಿಯ ಬ್ರಹ್ಮರಥೋತ್ಸವ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಶ್ರೀ ಸ್ವಾಮಿಯನ್ನು ವಿಶೇಷ ಆಭರಣಗಳು ಮತ್ತು ವಿವಿಧ ವರ್ಣಮಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿದರು. ನಂತರ ಬ್ರಹ್ಮರಥವನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕರಿಸಿದರು. ತದನಂತರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಬ್ರಹ್ಮರಥದಲ್ಲಿ ಆಸೀನಗೊಳಿಸಿದರು. ಆನಂತರ ಬ್ರಹ್ಮರಥವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಭಕ್ತರು ಸ್ವಾಮಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಕೃತಾರ್ಥರಾದರು. ರಾಯಚೂರಿನ ಕೋಟೆ ಬಡಾವಣೆಯಲ್ಲಿರುವ ಶ್ರೀ ಮುಂಗ್ಲಿ ಪ್ರಾಣದೇವರ ದೇವಾಲಯದಲ್ಲಿ ನಡೆಯುತ್ತಿರುವ ಜ್ಞಾನಸತ್ರ ಕಾರ್ಯಕ್ರಮದಲ್ಲಿ ಇಂದು ಶ್ರೀ ಗೋಪಾಲದಾಸರ ಆರಾಧನಾ ಮಹೋತ್ಸವ ನಡೆಯಿತು. ಬೆಳಗ್ಗೆ ಶ್ರೀ ಮುಂಗ್ಲಿ ಪ್ರಾಣದೇವರಿಗೆ ಹಾಗೂ ಶ್ರೀ ಗೋಪಾಲದಾಸರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಶ್ರೀ ಧನ್ವಂತರಿ ಹೋಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಉಡುಪಿ ಅದಮಾರು ಮಠದ ಪೀಠಾಧಿಪತಿಗಳಾದ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಬಳ್ಳಾರಿಯ ವಸುಂಧರಾ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh